ಒಂದೇ ಸಮ ನಾಯಿಗಳ ಥರ ಬಗಳ್ತಾ ಇದ್ದಾರೆ ಅಷ್ಟೊತ್ತಿಂದ. ಸುಮ್ಮನೆ ಇರೋಕ್ಕೆ ಬಿಡಲ್ಲ. ಪೂರ್ತಿ ಜಾಗ ಖಾಲಿ ಇತ್ತು, ಎಲ್ಲ ಬಂದು ಅಟ್ಕಾಯಿಸ್ಕೊಂಡ್ರು. ಎಲ್ಲಿಗೂ ಹೋಗ್ಬೇಕಾಗಿಲ್ಲ ಅವರು. ನೋಡಿ ಇಲ್ಲಿ ಬಸ್ ಬಂದು ನಿಂತಿದ್ದು, ಸಿಟಿ ಬಸ್ಸು. ಅತ್ತ ಸೀನೇ ಇಲ್ಲ ಇವರು. ಸಿಟಿ ಬಸ್ಸು ಪ್ರೈವೇಟಾಗಿ ಗೊತ್ತಿಲ್ಲ, ಸಾರಿ ನಗರ ಸಾರಿಗೆ ಸಿಟಿ ಬಸ್ಸೇ ಅದು ಗೊತ್ತಲ್ಲ ಇವರು. ಇದಾಗ ತೊಡೆ ತಟ್ತಾರೆ ಇವರು. ಎರಡು ಇವರು ಪೋಲೋ ಟಿ ಶರ್ಟ್ ಹಾಕೊಂಡಿದ್ದಲ್ಲ, ತೊಡೆ ತಟ್ಟೋದು. ಹೋಗ್ಬೇಡ, ಸಾರಿ ರೈಲ್ವೆ ಸ್ಟೇಷನ್ಗೆ ಹೋಗು, ಇದಕ್ಕೆ ಹೋಗ್ಬೇಡ ಅಂತ. ಅದು ಏನು ಹೇಳೋದು, ರೋಡ್ವೇಸಲ್ಲಿ ಹೋಗ್ಬೇಡ, ರೈಲ್ವೇಸಲ್ಲಿ ಹೋಗು ಅಂತ, ರೈಲ್ ಎತ್ಕೊಂಡು ಹೋಗು ಅಂತ ಯೂ ಟರ್ನ್ ಹಾಕಿದ್ದ ಗಾಡಿ. ಅಜ್ಜಿಗೂಡು ಎಲ್ಲಿಂದ ಹತ್ತಿಸ್ಕೊಂಡಿದ್ದೆ ಗೊತ್ತಾ? 100 ಮೀಟ್ರ್ ಡಿಸ್ಟೆನ್ಸ್ ಅಷ್ಟೇ, ಜಸ್ಟ್ 100 ಮೀಟ್ರು. ಅಲ್ಲಿ ಎಲ್ಲ ಗೌರ್ಮೆಂಟ್ ಬಸ್ ಬರ್ತಾಯಿದೆ, ಹಿಂದ್ಗಡೆ ಒಂದು ಗೌರ್ಮೆಂಟ್ ಬಸ್ ಬರ್ತಾಯಿದೆಯಲ್ಲ, ಆ ಸ್ಪಾಟಲ್ಲಿ ಹತ್ತಿಸ್ಕೊಂಡಿರೋದು. ಸ್ವಲ್ಪ ಜಸ್ಟ್ 100 ಮೀಟ್ರು, ಬರೀ 100 ಮೀಟ್ರ್ ಡಿಸ್ಟೆನ್ಸಲ್ಲಿ ಡ್ರಾಪ್ ಮಾಡಿ ಲಿಫ್ಟ್ ಮಾಡೋಕ್ಕೋಸ್ಕರ ಬಿಟ್ಟಿದ್ದು. ಅಂದ್ರೂ ಹತ್ಕೊಂಡೆ. ಯಾಕೆ ಗೊತ್ತಾ? ಎಲ್ಲೋಕಿ ಗುರು. ಎರಡು ಬಸ್ಗಳು ಬರ್ತಾಯಿದೆ ಆ್ಯಕ್ಚುಲಿ. ಇದು ಚಾಮುಂಡಿ ಬೆಟ್ಟದ ಕಳ್ಪೂಜಾರಿ ಅವನಲ್ಲ, ಗಣಪತಿ ಅವನದು. ಇಲ್ಲಿ 2 ಬಸ್ ಬರ್ತಾರದು. ಅಂದರೆ ನಾನು ಆ್ಯಕ್ಚುಲಿ ಆನ್ ವೀಲ್ಸ್ ಸ್ಟುಡಿಯೋ ಮತ್ತು ಮನೆ ಎಲ್ಲ ಮಾಡಬೇಕು ಅಂದ್ಕೊಂಡಿದ್ದೀನಲ್ಲ, ಅದರದ್ದು. ವಾಟೆವರ್ ಅದೇನಾದರೂ ಆಗಲಿ, ನಾನು ಆಲ್ರೆಡಿ ಎಷ್ಟೊಂದು ಸರಿ ಹೇಳಿದ್ದೀನಿ, ಎಷ್ಟೋ ಜನ ತಂದು ಕರೆಕ್ಟಾಗಿ ಇದೇ ಸ್ಪಾಟಲ್ಲಿ ನಿಲ್ಲಿಸ್ತಾರೆ ದಸರಾ ಧೂಳು ಇಳಿಸೋಕ್ಕೋಸ್ಕರ ಅಂತ. ಅದಕ್ಕೆ ಇದೇ ವೆರಿ ಬೆಸ್ಟ್ ಎಕ್ಸಾಂಪಲ್. ಅದಕ್ಕೋಸ್ಕರನೇ ಅವ್ನು ಇಲ್ಲೇ ನಿಲ್ಲಿಸ್ತಾನೆ ಅಂತ ಗೊತ್ತಿದ್ರು, ಬರೀ 100 ಮೀಟರ್ ಡಿಸ್ಟೆನ್ಸಲ್ಲಿದ್ದರೂ ಕೂಡ ಹತ್ಕೊಂಡೆ. ಸೊ ಇದೇ ಒಂದು ಎವಿಡೆನ್ಸ್. ಅದಕ್ಕೆ ಕರೆಕ್ಟಾಗಿ 100 ಮೀಟರ್ ಡಿಸ್ಟೆನ್ಸ್ ಅಷ್ಟೇ ಅವ್ನು ಟ್ರಾವೆಲ್ ಮಾಡಿಸಿದ್ದು ಅವ್ನು ಬೈಕಲ್ಲಿ ತೊಗೊಬಂದು ಇಲ್ಲಿ ಇಟ್ಬಿಟ್ಟದ. ಇನ್ನೂ ನಾನು ಆ್ಯಕ್ಚುಲಿ ಹೈದ್ರಾಬಾದಿಂದ ನಡ್ಕೊಂಬಂದಿದ್ದೀನಿ. ಹೈದ್ರಾಬಾದಿಂದ ಇಲ್ಲಿವರೆಗೂ ನಡ್ಕೊಂಡೇ ಬಂದಿರೋದು. ಮಧ್ಯೆ 100 ಮೀಟ್ರ್ ಮಾತ್ರ ಬೈಕಲ್ಲಿ ಎತ್ತಿಸ್ಕೊಂಡಿದ್ದ ಅವನು. ಬಹುಶಃ ಇನ್ನು ಮುಂದಕ್ಕೆ ನನಗೆ ಲಿಫ್ಟ್ ಸಿಗೋದಿಲ್ಲ ಈಸಿಯಾಗಿ ಅಂದ್ಕೊಳ್ತೀನಿ. ನೋಡೋಣ. ಮೊಬೈಲಲ್ಲಿ ಬ್ಯಾಟ್ರಿ ಬೇರೆ ಇಲ್ಲ, ಚಾರ್ಜ್ ಮಾಡಿಲ್ಲ. ಬೆನ್ನೂರಿಗೆ ಹೋಗ್ಬೇಕು ಅಂದ್ಕೊಂಡಿದ್ನೆಲ್ಲ, ಬಹುಶಃ ಬೇಗ ಲಿಫ್ಟ್ ಕೊಡ್ತಾರೆ ಅಂತ ಅಂದ್ಕೊಂಡೆ. ಸೊ ಲಿಫ್ಟ್ ಸಿಗ್ತಾಳೆ ಅಂದಮೇಲೆ ಬೆನ್ನೂರಿಗೆ ಹೋಗೋದು ಬಿಡೋದಿಲ್ಲ. ಹೋಗಲಿ ಬಿಡು. ಜಸ್ಟ್ ನೋಡಿ, ಆ್ಯಕ್ಚುಲಿ ಅದು ಪೊಲೀಸ್ದು ರಾಯಲ್ ಬ್ಲೂ ಒಡೆಯರ್ ಕಲರ್ ಪೊಲೀಸ್. ಅದು ಹೆಸರದು ಚಿನ್ನಮ್ಮ ಮಂಜುಳಾ. ಆದರೆ ಪೊಲೀಸವರು ಒಡೆಯರ್ಸ್ ರಾಯಲ್ ಫ್ಯಾಮಿಲಿ ಪೊಲೀಸ್ ಜೊತೆ ಮಂಜುಳಾ ಮತ್ತು ಲಕ್ಷ್ಮಮ್ಮ ಅವ್ರ ಟೀಮ್ ಹೋಗುತ್ತೆ ಅನ್ನೋರಿಗೆ ಆ್ಯಟಿಟ್ಯೂಡ್ ಇದು. ತೊಗೊಬಂದು ಕರೆಕ್ಟಾಗಿ ಇಲ್ಲೇ ಯಾಕೆ ನಿಲ್ಲಿಸ್ತಾರೆ ಗೊತ್ತಾಯ್ತಲ್ವಾ? ಡಸ್ಟ್ ನೋಡಿ ಎಷ್ಟು ಬರ್ತಾಯಿದೆ. ಕರೆಕ್ಟಾಗಿ ಇದೇ ಸ್ಪಾಟಲ್ಲಿ ನಿಲ್ಲಿಸ್ತಾರೆ. ಅಲ್ಲಿ ನಿಲ್ಲಿಸೋದಕ್ಕೆ 2 ಮೇಜರ್ ರೀಸನ್ಸ್ ಇದೆ. ಒಂದು ಅಲ್ಲಿ 3 ಮೇಜರ್ ರೀಸನ್ ಇದೆ. ಒಂದು, ಅಲ್ಲಿ ನಿಲ್ಲಿಸಿದ್ರೆ ನಾನು ರಿಂಗ್ ರೋಡ್ವರೆಗೂ ನಡ್ಕೊಂಡೇ ಬರಬೇಕು. ಮಧ್ಯೆ ಇಲ್ಲಿದ್ದಿರುವಾಗ ಲಿಫ್ಟ್ ಕೇಳೋಕ್ಕೆ ಕಷ್ಟ ಆಗುತ್ತೆ ಅನ್ನೋದಕ್ಕಿಂತ ಸುಮ್ಮನೆ ನಿಂತ್ಕೊಂಡು ಟೈಮ್ ವೇಸ್ಟ್ ಆಗುತ್ತೆ. ಹೀಗಾಗಿ ಅಲ್ಲಿವರೆಗೆ ನಡಿಲೇಬೇಕು ನಾನು. ನಡ್ಕೊಂಡು ಹೋಗಲಿ ಅನ್ನೋ ಕಾರಣಕ್ಕೆ ಅಲ್ಲಿ ಅಷ್ಟು ದೂರದಲ್ಲಿ ಡ್ರಾಪ್ ಮಾಡ್ತಾರೆ. ಇನ್ನೊಂದು, ಅಲ್ಲಿ ಡ್ರಾಪ್ ಮಾಡೋದೇನಕ್ಕೆ ಅಂದರೆ ಅಲ್ಲಿ ಲೆಫ್ಟ್ ಹ್ಯಾಂಡ್ ಸೈಡ್ಗೆ ಹೋದರೆ ಸಿಗುತ್ತೆ ಒಂದು ಯಾವುದೋ ಉಕ್ಕಡಲ್ಲಿ ಮಾರಮ್ಮಂದು, ಅದು ಚಾಮುಂಡೇಶ್ವರಿ ತಂಗಿ ಅಂತ ನಾನ್ ವೆಜ್ ಎಲ್ಲ ಊಟ ಮಾಡ್ತಾರಲ್ಲ, ಮಾರಮ್ಮ ದೇವಸ್ಥಾನ ಇದೆ. ಸೊ ಅದಕ್ಕೋಸ್ಕರ ಅಂದರೆ ನಮ್ಮ ತಾಯಿಯ ತಂಗಿ ಮಂಜುಳಾ ಅಲ್ವಾ. ಸೊ ಹೀಗಾಗಿ ಮಂಜುಳಾ ನೆಟ್ವರ್ಕ್ ರೆಪ್ರೆಸೆಂಟ್ ಮಾಡೋಕ್ಕೋಸ್ಕರ ಹಾಗೆ ಮಾಡ್ತಾರೆ. ಈಗ ಇನ್ನೊಂದೇನೆಂದರೆ ಡಸ್ಟ್ ಕೂಡ ಈ ರೋಡೇ ಈಗಲೂ ಇದೇ ಚೆಂದ ಇರೋದು. ಮುಂಚೆ ಅಂಡರ್ ಕನ್ಸ್ಟ್ರಕ್ಷನ್ ಈಗ ಇರೋದು. ಮುಂಚೆ ರೋಡ್ ಇದ್ದಾಗಲೂ ಇದೇ ಕತೆ. ಇಲ್ಲಿ ಸಿಕ್ಕಾಪಟ್ಟೆ ಡಸ್ಟ್ ಇರುತ್ತೆ. ಅದಕ್ಕೋಸ್ಕರ ತೊಗೊಂಡು ನಿಲ್ಲಿಸ್ತಾರೆ. 3 ರೀಸನ್ಸ್. ಒಂದು, ನಡ್ಕೊಂಡು ಹೋಗಲಿ ಅಂತ. ಇನ್ನೊಂದು, ಡಸ್ಟ್ ಅನುಭವಿಸಲಿ ಅಂತ. ಇನ್ನೊಂದು, ಅಲ್ಲಿ ಮಂಜುಳಾ ಅವರ ನೆಟ್ವರ್ಕ್ ನಾವು ಅಂತ ತೋರಿಸೋದಕ್ಕೋಸ್ಕರ ಹಾಗೆ ಮಾಡೋದು. ನಾನು ಅದಕ್ಕೆ ಹೇಳಿದ ಹುಡುಗ ಒತ್ತಿಸ್ಕೋವಾಗಲೇ ತೂ ಅಂತ ಉಗಿದ್ಬಿಟ್ಟು ಹೋದ ಅಂತ. ಪ್ರಕಾಶ್ ಟೆಂಡರ್ ಟೀಮ್ ಅವ್ರದ್ದು ಜೊತೆಯಲ್ಲೇ ಬರ್ತಾ ಇರೋದು ಅಷ್ಟೊತ್ತಿದ್ದು ಸುಮಾರು ದೂರದಿಂದ. ತೆಮಿಳಿಯನ್ಸ್ ಎಲ್ಲದಕ್ಕಿಂತ ಹೆಚ್ಚಾಗಿ ತೆಮಿಳಿಯನ್ಸು. ಪ್ರಕಾಶ್ ಮತ್ತು ಬಿಳಿ ಪಂಚೆ, ಚಾಮುಂಡಿ ಬೆಟ್ಟದ ಬಿಳಿ ಪಂಚೆ ಶರ್ಟು ಪ್ರಕಾಶ್ದು. ಮಾತಾಡ್ತಿರೋದು ತಮಿಳು, ಬಿಷಪ್ ಪೊಸಿಷನ್ನು. ಆ್ಯಕ್ಚುಲಿ ಸಿಟಿ ಕಾರ್ಪೊರೇಷನ್ ಅಲ್ಲಿ ಹೋಗ್ತಾ ಇದೆ. ಕ್ಯಾಮ್ರಾದಲ್ಲಿ ಕಾಣೋದಿಲ್ಲ ಅಂದ್ಕೊಳ್ತೀನಿ, ಔಟ್ ಆಫ್ ಫೋಕಸ್ ಆಗುತ್ತೆ. ಧೂಳು ಇಳಿಸ್ಕೊಂಡು ಹೋಗಿದ್ದು. ಬೇಕಂದ್ರೆ ರೋಡ್ ಇದೆ ಆ ಕಡೆ ಸೈಡಲ್ಲಿ, ಸ್ವಲ್ಪ ರೋಡ್ ಮಾಡಿದ್ದಾರೆ. ಆದರೂ ಆ ರೋಡಿಂದ ಕೆಳಗಡೆ ಇಳಿದು ಧೂಳು ಇಳಿಸ್ಕೊಂಡು ಹೋಗೋದು.
ಲೆಫ್ಟ್ ಹ್ಯಾಂಡ್ ಸೈಡಿಗೆ ತಿರ್ಕೊಳ್ತು ಗಾಡಿ. ಅಂದರೆ ಇದಕ್ಕೆ ಹೋಗು ಅಂತ, ಬನ್ನೂರು ಕಡೆಗೆ ಹೋಗು, ನಂಜನಗೂಡು ಕಡೆಗೆ ಹೋಗಬೇಡ ಅಂತ. ಏನೋ ಸರಿಯಾಗಿ ಐಡಿಯಾ ಇಲ್ಲ. ಮೇ ಬಿ ನನ್ನ ಪ್ಲ್ಯಾನ್ ಇರೋದೇನೆಂದರೆ ನಂಜನಗೂಡಿಗೆ ಹೋಗಿದ್ದು ಸ್ನಾನ ಮಾಡಿಕೊಂಡು ಇದೇ ರಿಂಗ್ ರೋಡಲ್ಲಿ ಬನ್ನೂರಿಗೆ ಹೋಗಬೇಕು ಅಂತ ಪ್ಲ್ಯಾನ್ ಇದ್ದಿದ್ದು ನಂದು. ಸೊ ಸಿಟಿ ಕಾರ್ಪೊರೇಷನ್ದು ಲೆಫ್ಟ್ ಹ್ಯಾಂಡ್ ಸೈಡ್ಗೆ ಹೋಗಿದ್ದು ನೋಡಿದ್ರೆ ಅದು ಧೂಳು ಇಳಿಸ್ಕೊಂಡು ನೋಡಿದ್ರೆ ನವಾಜ್ ಸ್ಟಾರ್ ಹತ್ರ ಏನೋ ಇದೆ, ಅದು ಪವರ್ ಸ್ಟಾರ ಏನೋ ಇದೆ. ಹೆಡ್ಲೈಟ್ ಆನ್ ಮಾಡಿಕೊಂಡು ನನ್ನ ಕಡೆಗೆ ಬರ್ತಾರೋದು. ಇವನು ಗಾಡಿ ನಂಬರು ಇಲ್ಲ, ಇದೆ ಇಲ್ಲ, ಗಾಡಿ ನಂಬರೇ ಇಲ್ಲ. EN 8225. ಆ್ಯಕ್ಚುಲಿ ಇವರು ಅಲ್ಲೇ ನಿಂತಿರು, ಎಳ್ಕೊಂಡು ಹೋಗ್ತೀನಿ ಅಂತ. HF 2988 ಇರಬೇಕು ಅದು. ಕಾಲು ಹೆಂಗೆ ಬಿಟ್ಕೊಂಡು ಹೋಗ್ತಿರೋದು ಏನಕ್ಕೆ ಅಂದರೆ HF ಗಾಡಿಲೇ ಹೋಗ್ತಿರೋದು ಅಂದರೆ ಅರ್ಧ 50% ವಾಕ್ ಮಾಡಿಸ್ಕೊಂಡು ಕರ್ಕೊಂಡು ಹೋಗ್ತೀನಿ ಅಂತ. ಜೊತೆಗೆ ಅಲ್ಲೂ ಅದು ಅಷ್ಟೇ, ಅದು ಲೆಫ್ಟ್ ಹ್ಯಾಂಡ್ ಸೈಡ್ಗೆ ಹೋಗ್ತಲ್ಲ ಬಾಲಂಗೋಚಿ ಪಂಚ. ಸಿಟಿ ಕಾರ್ಪೊರೇಷನ್ದು ಲೆಫ್ಟ್ ಹ್ಯಾಂಡ್ ಸೈಡ್ಗೆ ಹೋಗಿದ್ದೇನಕ್ಕೆ ಅಂದರೆ ನಾನು ಅದೇ ಹೇಳಿದ್ನಲ್ಲ ಆಗಲೇ, ಅಲ್ಲಿ ಸ್ನಾನ ಮಾಡ್ಕೊಂಡು ನಂಜನಗೂಡು ಸ್ನಾನ ಮಾಡ್ಕೊಂಡು ರಿಂಗ್ ರೋಡ್ ಮುಖಾಂತರ ಬನ್ನೂರಿಗೆ ಹೋಗೋಣ ಅಂದ್ಕೊಂಡೆ. ಸೊ ಬನ್ನೂರಿಗೆ ಹೋದರೆ 50% ನಡ್ಸ್ಕೊಂಡು ಕರ್ಕೊಂಡು ಹೋಗ್ತೀವಿ, ಜೊತೆಗೆ 50% ಧೂಳು ಮಾಡ್ಕೊಂಡು ಕರ್ಕೊಂಡು ಹೋಗ್ತೀವಿ ಅನ್ನೋದರ ಆ್ಯಟಿಟ್ಯೂಡ್ ಅದು. ಹೆಡ್ಲೈಟ್ ಆನ್ ಮಾಡ್ಕೊಬರ್ತಿರೋದು ಅದು ಲೆಫ್ಟ್ ಹ್ಯಾಂಡ್ ಸೈಡೇ ಬರ್ತಾ ಇರೋದು. EK 7819. ಎಷ್ಟು ಕ್ಲೋಸಪ್ ಬಂದಾಗ ಗೊತ್ತಾ, ಬಟ್ಟೆಗೆ ಟಚ್ ಆಯಿತು ಮಿರರ್. ಆ್ಯಕ್ಚುಲಿ ಗಾಡಿ ಬ್ಲ್ಯಾಕ್ ಕಲರ್ ಒಂದು ಮೀಸೆ ಬೇರೆ ತಿರುತ್ತಾ ಇದ್ದಾನೆ. KL 02 BL 33223. ಪ್ರಕಾಶ್ ಗಾಡಿ ಮೇಲೆ ಪ್ರಕಾಶ್ ಇದೆ, ಪ್ರಕಾಶ್ ಬೀಲ್ಡ್ ಇದು. ಟಚ್ ಆಯಿತು ನನಗೆ, ಆ್ಯಕ್ಚುಲಿ ಆಲ್ಮೋಸ್ಟ್ ಟಚ್ ಆಯಿತು ನನ್ನ ಬಟ್ಟೆಗೆ. ಕವರ್ ಅವರು ಬಂದಿದ್ದು ಕವರ್ ಮಾಡಿದೆ. ಆ್ಯಕ್ಚುಲಿ ಅಡ್ವರ್ಟೈಸ್ಮೆಂಟ್ ಇದರಿಂದ ಕಟ್ಟಾಯಿತು. ಅದೇನು ಆಗಿದೆಯೋ ಏನೋ ರೆಕಾರ್ಡ್ ಆಗಿದೆಯೋ ಏನೋ ಗೊತ್ತಿಲ್ಲ, ಚೆಕ್ ಮಾಡ್ತೀನಿ. ಇದ್ರದ್ದು ಹಾಕೊಂಡು ಹೋದ. ಇನ್ನು ಸ್ವಿಫ್ಟ್ ಪಕ್ಕ ಹೋಯ್ತಿರೋದು ಕಾಲು ಎಳ್ಕೊಂಡು ಹೋಗ್ತಾ ಇದ್ದಾನೆ. ಸೇಮ್ ಅದೇ ಆ್ಯಟಿಟ್ಯೂಡ್, ಅಂದರೆ ವಾಪಸ್ ಎಳ್ಕೊಂಡು ಹೋಗ್ತೀವಿ ನಿನ್ನ ಮೈಸೂರಿಗೆ, ಅಲ್ಲಿ ಕರ್ಕೊಂಡು ಹೋಗಲ್ಲ ಅಂತ. ಬನ್ನೂರಿಗೆ ಹೋಗೋದು ಬಿಡೋದಿಲ್ಲ, ಮತ್ತು ವಾಪಸ್ ಬನ್ನೂರಿಗೆ ಮೈಸೂರಿಗೆ ಎಳ್ಕೊಂಡು ಹೋಗ್ತೀವಿ ಅಂತ. 49 ಗಾಡಿ. ಅಗೇನ್ ಇದು ಪ್ರಕಾಶ್ HP. ಅದು ಪ್ರಕಾಶ್ ಆ್ಯಕ್ಚುಲಿ. ಎಸ್ ಗಾಡಿ ಪ್ರೊಮೋಟೆಡ್ ನಂಬರ್ ಎಸ್ ಇತ್ತು. ಗೊತ್ತಿದೆ ಇದು ಮಾಡಿದರೆ ಒಂದು ಸರಿ ಮಾವಿನಕಾಯಿ ಕೊಡೋಕೆ ಬಂದಿದ್ರಿ ಅಲ್ವಾ, ನೆನಪಿದೆ? ಹೌದು ಸರ್, ಆ್ಯಕ್ಚುಲಿ ಬನ್ನೂರಿಗೆ ಹೋಗಬೇಕು ಅಂತ ಟ್ರೈ ಮಾಡ್ತಾಯಿದ್ದೀನಿ. ಅದು ಬಂದು ಟ್ರೈ ಮಾಡ್ತಾಯಿದ್ದೀನಿ 2 ತಿಂಗಳಿಂದ, ಹೋಗೋಕ್ಕಾಗಿಲ್ಲ. ಆ್ಯಕ್ಚುಲಿ ಇವತ್ತು ಹೋಗಬೇಕು ಅಂದ್ಕೊಂಡಿದ್ದೆ, ನೋಡೋಣ. ಆ್ಯಕ್ಚುಲಿ KSRTC ಬಸ್ಸು ಪ್ರಕಾಶ್ ಅಂತ ಗಾಡಿ ಮುಂದೆ ಹಾಕಿದೆ, ಪ್ರಕಾಶ್ ಅಂತ. ಅವನು ಪುಟ್ಸ್ವಾಮಿ ಬಾಲಂಗೋಚಿ, ಇವ್ರಿಗೆ ಪ್ರಕಾಶದ ಬಾಲಂಗೋಚಿ. ಡ್ರೆಸ್ ಕೋಡ್ ಅವಂದ ಇದು ಪಿಂಕ್. ಗುರು ಸುಮ್ಮನೆ ತಿಗ ಮುಚ್ಕೊಂಡಿರಲ್ಲ ಗುರು, ವಾಡ ಹಂಗೆ ಅಂತ ಬೆಳೆದು ಪೋಚ್ತಾ ಇರೋದವಳು. ಇಲ್ಲಿ ಒಂದು ನಂಬರ್ 1 ತೋರಿಸ್ತಾ ಇದ್ದಾನೆ ಗುರು. ಚಾಮುಂಡಿ ಬೆಟ್ಟದ ಪಂಚ, ಅಲ್ಲೂ ಒಂದು ಚಾಮುಂಡಿ ಬೆಟ್ಟದ ಪಂಚ. ಬೀಸುತ್ತಿರುವುದವನು ₹10 ಇಳಿತೀನಿ. ಅದು ಮೆಡಿಮಿಕ್ಸ್. ಮೇಡಮ್ ಇನ್ನೊಂದು ₹20 ಇಡ್ಲಿ ಸಿಗುತ್ತಾ? ಇನ್ನೊಂದು ₹20 ಇಡ್ಲಿ ಬೇಕಿತ್ತು.
ಪ್ರಕಾಶ್ ಬಲಂಗೋಚಿ. ಹುಡುಗಿ ಒತ್ತರಿಸ್ಕೊಂಡು ಹೋಗ್ತಾಳೆ. ಅಲ್ಲಿ ಈ ಕಡೆ ನಿಂತ್ಕೊಂಡಿದ್ದಾನಲ್ಲ, ಈ ಕಡೆಯಿಂದ ಹೋಗಿದ್ದು, ಈ ಕಡೆಯಿಂದ ಆ ಕಡೆಗೆ ಹೋದ, ಪುನಃ ಮತ್ತೆ ಆ ಕಡೆದು ಈ ಕಡೆಗೆ ಬರೋಕ್ಕೆ ನಿಂತಿರೋದು ಅವನು ಪ್ರಕಾಶ ಬಲಂಗುಚ್ಚಿ. ಈ ಕಡೆಯಿಂದ ಆ ಕಡೆಗೆ ಹೋದ ಒತ್ತರಿಸ್ಕೊಂಡು, ಪುನಃ ಆ ಕಡೆದು ಈ ಕಡೆಗೆ ಬರ್ತಾವನು ಪ್ರಕಾಶ್ ಚಳತಿ ಸ್ಕೋಡ ಹೋಗ್ತಾ ಇರೋದು ಹೋಗೋಕ್ಕಲ್ಲ. ಒಳ್ಳೆ ಹಂಗೆ ಆಡ್ತಾನೆ, ಹತ್ತಗೋಗಲ್ಲ ಹತ್ತಗೋಗಲ್ಲ ಅಂತ. ಎರಡನೇ ಸರಿ ಕವರ್ ಮಾಡ್ತಾ ಇರೋದು. ಈ ಅಂಗಡಿ ಮುಂದೆ ಬಂದ ತಕ್ಷಣ ಕ್ಲಿಕ್ ಮಾಡ್ತಾರೆ ಅಂತ ಹೇಳಿದೆ ಅಲ್ವಾ, ನೋಡಿ. ಲಾಸ್ಟ್ ಟೈಮ್ ನೀರು ಹಚ್ಚಿದ್ದ, ಈ ಸರಿ ಹುಡುಗ TVS ಗಾಡಿ ಓಡ್ಕೊಂಡು ಹೋಗೋಕೆ ಟ್ರೈ ಮಾಡ್ದ. ಕೂದಲು ಆ್ಯಟಿಟ್ಯೂಡ್ ತೋರಿಸೋದು. ಇಂದಿರಾ ಕ್ಯಾಂಟೀನ್ ಊಟ ಮಾಡೋದಲ್ಲ, ಸೊ ಕೂದಲು ದುರಿಸ್ತಾ ಇದ್ದೀವಿ ನಿಂದು ಅಂತ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡಿದ್ದವರು. ಈ ಹುಡುಗರು ಅಷ್ಟೇ ಟಚ್ ಆಯಿತು ಗಾಡಿ ಮೊಳ್ಸಂದಿಗೆ, ಅದು ಹೌದು ಸೈಕತ್ತು. HA 3754 ರಾಂಗ್ ವೇ ರಾಜರು ಹೋಗೆ ಯಾವ ರೇಂಜಲ್ಲಿ ಬರ್ತಾಯಿದೆ. ಇವಾಗರು ಅದಕ್ಕೆ ಈ ಕಡೆ ಹೋಗೋದೇ ಇಲ್ಲ, ಬರೀ ವೆಹಿಕಲ್ ಅಷ್ಟೆಲ್ಲ. ಈ ವ್ಯಕ್ತಿಗಳು ಬರ್ತಾರಲ್ಲ, ಇವರು ರಾಂಗ್ ವೇ ಬೇಕಾಗಂತ ಉದ್ದೇಶಪೂರ್ವಕವಾಗೇ ಬರೋದು. ಇವರು ರಾಂಗ್ ವೇಲೆ ಬರ್ತಾ ಇರೋದ್ರಿಂದ ನಾನು ಅವ್ರಿಗೆ ಅವರ ರೈಟ್ ಜಾಗ ಕೊಟ್ಟು ನಾನೇನಾದ್ರು ರೈಟ್ ಸೈಡಿಗೆ ಸ್ವಲ್ಪ ಹೋದ್ರೆ ಹಿಂದ್ಗಡೆ ಬಂದರೆ ವೆಹಿಕಲ್ಗಳು ಫೈಲ್ ಅಂತ ಹೊಡ್ಕೊಂಡು ಹೋಗ್ತಾ ಇರ್ತಾರೆ ಸೀದಾ. ಅಲ್ಲಿ ಬಾಟಮ್ ಪಾರ್ಟ್ಸ್ ಆಡಿಸಿ ತೋರಿಸ್ತಾವ್ರೆ. ಇಲ್ಲಿ ಆ್ಯಕ್ಚುಲಿ ಶೇವಿಂಗ್ ಶಾಪಲ್ಲಿ ಟೀ ಕುಡಿಸಿದ್ರು. ಅಭಯ ದುರ್ಗ್ ಆ್ಯಕ್ಚುಲಿ ತೋರಿಸ್ತಾ ಇರೋದು ಏನಕ್ಕೆ ಅಂದರೆ ಅಭಯ ಮೈಸೂರು ಸಿಟಿ ಕಾರ್ಪೊರೇಷನ್ ಅಂತ ಅಭಯ ರಾಯಲ್ ಅಂಗಡಿ ಇದು. ಸೊ ನಾವು ಒಡೆಯರ್ ನೆಟ್ವರ್ಕ್ ಸೇರಿದವರು, ವನಿಲಾ ನೆಟ್ವರ್ಕ್ ಸೇರಿದವರು ಅಂತ ಪ್ರೂವ್ ಮಾಡ್ದ ಅವನು. ಬಾಟಮ್ ಪಾರ್ಟ್ಸ್ ಎಲ್ಲ ಏನಕ್ಕೆ ಅಂದರೆ ಏನು ಹೇಳೋದು ಏನು ಹೇಳೋದಪ್ಪ, ಅದು ಗಂಡಸ್ಥಾನ ತೋರಿಸೋದು ಅಂತಾರಲ್ಲ ಆ ಥರ, ಅದನ್ನು ಕಡಿಮೆ ಮಾಡ್ತೀವಿ ಅಂತ. ಜೊತೆಗೆ ಏನು ಹೇಳೋದು, ಅದು ಹೇರ್ ಕಟ್ ಮಾಡುವಾಗ ಏನು ಮಾಡ್ತಾಯಿದ್ದೆ ಗೊತ್ತಾ, ಜಸ್ಟ್ ತೆಗಿತಾ ಇದ್ನಲ್ಲ ಮುಖದ ಮೇಲೆ ಇರೋ ಧೂಳೆಲ್ಲ ಕೂದಲುಗಳಿತ್ತಲ್ಲ, ಕೂದಲುಗಳನ್ನ ಕೈಯಿಂದ ತೆಗಿತಾ ಇದ್ದ. ಕೈಯಿಂದ ಎಷ್ಟು ಮಟ್ಟಿಗೆ ತೆಗಿತಾ ಇದ್ದ ಅಂದರೆ ಫೈಡ್ ಅಂತ ಮುಖದ ಮೇಲೆ ಕತ್ ಮೇಲೆ ಹೊಡಿತಾ ಇದ್ದ ಅವನು. ಪ್ರಕಾಶ್ ಸ್ಪ್ಲೆಂಡರ್ ನ್ಯೂ ಇಂಡಿಯನ್ ಮೊಬೈಲ್ ಸೆಂಟರ್. ಏನಕ್ಕೆ ಅದು ತೋರಿಸ್ತಾ ಇರೋದು ಅಂದರೆ ವಿಶ್ವಮಾನವ ಜೋಡಿ ರಸ್ತೆ ಮೂಗು ಮುಖ ಹುಡಿಕೊಂಡೈತೆ. ಏನದು ಅದು ಅಂದರೆ ವಿಶ್ವಮಾನವ ಜೋಡಿ ರಸ್ತೆಯಲ್ಲಿ ನನ್ನ ಮೇಲೆ ಹಲ್ಲೆ ಮಾಡಿದಾರಲ್ಲ, ಸೊ ಅದೇ ಇಮೇಜ್ ಕಾಣ್ತಿಲ್ಲ. ನಿಮ್ಮ ಮೇಲೆ ಹೊಡಿತೀವಿ, ನಿನಗೆ ಹೊಡಿತೀವಿ, ನಿಮ್ಮ ಮೇಲೆ ಹಲ್ಲೆ ಮಾಡ್ತೀವಿ ಅಂತ ತೋರಿಸ್ತಾ ಇರೋದು ಆ್ಯಕ್ಚುಲಿ ಪ್ರಕಾಶ್ ಸ್ಟ್ರಾಟಜಿ. ಅಂದರೆ ನೀನು ಹೆಂಗೆ ನನ್ನನ್ನು ಹೆಂಗೆ ನ್ಯೂಟ್ರಲೈಸ್ ಮಾಡ್ತೀವಿ ಅನ್ನೋದನ್ನು ಡೆಮಾನ್ಸ್ಟ್ರೇಟ್ ಮಾಡಿ ತೋರಿಸಿದ್ದು.
ಇಲ್ಲೂ ಪ್ರಕಾಶ್ ಬಟ್ಟೆ, ಅಲ್ಲೂ ಒಬ್ಬ ಕೂತ್ಕೊಂಡು ಹಾಕ್ಕೊಂಡು ಹೆಡ್ಲೈಟ್ ಆನ್ ಮಾಡ್ಕೊಂಡು ಬರ್ತಾನೆ. ಇದು ಪಿಂಕ್ ಟಿ ಶರ್ಟ್ ಆದರೆ ಇಲ್ಲಿ ಒಳಗಡೆ ಇಲ್ಲಿ ಒಂದು ಪಿಂಕ್ ಜುಪಿಟರ್, ಅಲ್ಲಿ ಒಂದು ಪಿಂಕ್ ಟಿ ಶರ್ಟು, ಇವರು ಮೂಗಳ ಕೈ ಹಾಕ್ಕೊಂಡಿದ್ರು. EJ9931 EJ9931 KA09 ಸಂಗೀತ ಮೊಬೈಲ್ ಸ್ಟೋರ್ ಹತ್ರ ಬರ್ತಿದ್ದಂಗೆ ಅವ್ನು ಹೊಡ್ಕೊಂಡು ಹೋದ. ಆ್ಯಕ್ಚುಲಿ ಹೇರ್ ಕಟ್ ಮಾಡ್ಸೋಕೆ ಹೋಗಿದೆ ಪ್ರಕಾಶ್ ಟೈಟಲ್ ಟೀಮ್. ಪೊಲೀಸರು ಉತ್ತರಿಸ್ಕೊಂಡು ಹೋಗಿದ್ದೆ. ಆ್ಯಕ್ಚುಲಿ ಅದೇನಕ್ಕೆ ಅಂದರೆ ನಾನು ಇಲ್ಲಿ ಸಂಗೀತ ಮೊಬೈಲ್ ಸ್ಟೋರ್ ಹತ್ರ ಬಂದಲ್ವಾ, ಇವನಿಗೆ ಅವರು ಸೆಕ್ಯೂರಿಟಿ ಕೊಡ್ತಾ ಇರೋದು, ಎಚ್ಚರಿಕೆ ಕೊಟ್ಟಿದ್ದು ನಾವು ಇಲ್ಲಿದ್ದೀವಿ ಅಂತ. ಪೊಲೀಸವರು ಫೀಲ್ಡಿಂಗ್ ಮಾಡ್ತಾ ಇರೋದು ಅವ್ನಿಗೆ. ಸುರೇಶ್ ಮಾವನ ಮಗ ಇಲ್ಲಿ ಕೆಲಸ ಮಾಡ್ತಾನಲ್ಲ, ಸೊ ಅವ್ನಿಗೆ ಅವ್ರು ಫೀಲ್ಡಿಂಗ್ ಮಾಡ್ತಾ ಇರೋದು. ನಾನು ಅಂಗಡಿ ಹತ್ರ ಬರ್ತಿದ್ದಂಗೆ ಎಚ್ಚರಿಕೆ ಕೊಟ್ಟಿದ್ದವರು. MJ2893 ಒಡೆಯರ್ಸ್ KA09 ಅದು ಪಂಚ್ ಅರಮನೆ. ಹೇಳಿಲ್ವಾ ಈಗ ಒಡೆಯರ್ಸ್ ಅಜಾಮ್ನ ಅಂಗಡಿಲಿ ಹೊಡೆದಿದ್ರು. ಮುಖದ ಮೇಲೆ ಟ್ರಿಮ್ ಮಾಡ್ಬೇಕಾದ್ರೆ ಕುತ್ಕೊಂಡಿದ್ದ, ಕೂದಲನ್ನು ತೆಗಿಯೋ ನೆಪದಲ್ಲಿ ಫೈಟ್ ಅದ ಮುಖದ ಮೇಲೆ ಹೊಡಿತಾ ಇದ್ದ ಅಂತ. ಸೊ ರಿಲೇಟೆಡ್ ಅದು. ಆ್ಯಕ್ಚುಲಿ ಇಲ್ಲಿ ಗೌರ್ಮೆಂಟ್ ಬಸ್ ಹೋಗ್ತಾ ಇದೆ, ಕಾಣೋದಿಲ್ಲ ಅಂತ ಅಂದ್ಕೊಳ್ತೀನಿ. ಇವರಿಬ್ಬರು ಹೋಗ್ತಾ ಇದ್ದಾರಲ್ಲ ಪಿಂಕ್ ಕಲರ್ ಬಟ್ಟೆಗಳು, ಸೊ ಇವರಿಲ್ಲೇ ಎಳೆದಿದ್ದು. ಅದೇ ಆ್ಯಕ್ಚುಲಿ ಸ್ಟಾಪಲ್ಲ ಗೀಪಲ್ಲ ತೊಗೊಬಂದು ಪಕ್ಕಕ್ಕೆ ನಿಲ್ಲಿಸ್ದ. ಎಷ್ಟು ಕ್ಲೋಸಪ್ಪ ನಿಲ್ಲಿಸ್ದ ಅಂದರೆ ನನ್ನ ಬಟ್ಟೆಗೆ ಆ ಬಸ್ ತಗಲಿತು, ಬಸ್ ಬಾಡಿ ನನ್ನ ಬಟ್ಟೆಗೆ ತಗಲಿತು. ಅಷ್ಟು ಹತ್ರಕ್ಕೆ ತೊಗೊಬಂದು ಗಾಡಿ ನಿಲ್ಲಿಸಿದ್ದ ಅವನು. ಒಬ್ಬ ವ್ಯಕ್ತಿ ಆಟೋ ಓಡಿಸ್ತಾರೆ, ಮುಸ್ಲಿಂ ವ್ಯಕ್ತಿ. ಆ ವ್ಯಕ್ತಿ ಬಾಳೆ ಗೊನೆಗಳನ್ನ ಲೋಡಿಂಗ್ ಅನ್ಲೋಡಿಂಗ್ ಮಾಡ್ತಾರೆ. ಆ ಲೋಡಿಂಗ್ ಅನ್ಲೋಡಿಂಗ್ ಮಾಡೋ ಸಮಯದಲ್ಲಿ ಬಾಳೆ ಎಲೆಗಳನ್ನು ಬಳಸಿರ್ತಾರಲ್ಲ, ಆ ಎಲೆಗಳನ್ನ ತಂದು ಇಲ್ಲಿ ಡಂಪ್ ಮಾಡ್ತಾರೆ. ಈ ಹೊಳೆ ಹತ್ರ ಓಕೆದಾ, ಡಂಪ್ ಮಾಡ್ತಾರೆ. ಇಲ್ಲಿ ಒಣಗಿದ ಮೇಲೆ ಇದಕ್ಕೆ ಬೆಂಕಿ ಬೇರೆ ಹಾಕಿದ್ದಾರೆ. ಸೊ ಇದು ಬೂದಿಯಾಗಿದೆ. ಏನಾಗುತ್ತೆ ಅಂತ ಹೇಳಬೇಕಾಗಿಲ್ಲ. ಈ ಬೂದಿ ಆದಮೇಲೆ ಇದೇನಾಗುತ್ತೆ, ಹಾರಾಡುತ್ತೆ, ಗಾಳಿ ಬರ್ತಕ್ಕೆಲ್ಲ. ಕಾಲಿಡೋಕ್ಕೆ ಜಾಗ ಇಲ್ಲ, ಫುಲ್ಲೆಲ್ಲ ಇಲ್ಲಿ ತೊಪ್ಪೆ ಜಾಗ. ಎಲ್ಲಿ ಎಷ್ಟು ಗಲೀಜಾಗಿ ಮಾಡಿದ್ದಾರೆ ಅಂದರೆ ಆ್ಯಕ್ಚುಲಿ ನನಗೆ ಏನು ಕಾಣ್ತಾ ಇಲ್ಲ ಇಲ್ಲಿ ಸ್ಕ್ರೀನ್ ಮೇಲೆ ಏನೈತೆ ಅಂತ. ಹಿಂಗಿರುತ್ತೆ ಗ್ರೀನರಿ. ಆ್ಯಕ್ಚುಲಿ ಏನೂ ಕಾಣ್ತಾ ಇಲ್ಲ ಗ್ರೀನರ್ಸ್. ಹಿಂದೆ ಏನೋ ಒಂದು ಲೆಕ್ಕಾಚಾರದ ಮೇಲೆ ಕ್ಯಾಪ್ಚರ್ ಮಾಡ್ತಾಯಿದ್ದೀನಿ. ಅದೇನು ಏನು ರೆಕಾರ್ಡ್ ಆಗ್ತಾ ಫ್ರೇಮ್ಗಳು ಏನು ಬರ್ತಾಯಿದೆ ಏನೂ ಗೊತ್ತಿಲ್ಲ ನನಗೆ. ಬ್ಯಾಟ್ರಿ ಲೋ ಇದೆ. ಏನೋ ಈ ಚೆಂದ ಮಾಡಿಸಿರೋದು. ಇದು ಇವರ ತೆರೆದಾಕಿರೋದು ಮರ.
ಆ್ಯಕ್ಚುಲಿ ಇವ್ರು ಮರ ಕಡ್ದಿದ್ದೀರಿ ಇವ್ರ ಲೆಕ್ಕಾಚಾರ ಏನಂದರೆ ಅಲ್ಲಿ ಮೇಲೆ ಎಲೆಕ್ಟ್ರಿಕ್ ವೈರ್ ಹೋಗಿದೆಯಲ್ಲ ಅದಕ್ಕೆ ತಗಳುತ್ತೆ, ಅದಕ್ಕೋಸ್ಕರ ಕಟ್ ಮಾಡಿದ್ದೀವಿ ಅಂತ ಮಾತಾಡ್ತಾಯಿದ್ರು ಅವತ್ತು. ಒಟ್ಟಲ್ಲಿ ಕಟ್ ಮಾಡಿ ತೊಗೊಂಡೋಗಿದ್ದಾರೆ. ಹೋಗಲಿ ಬಿಡಿ, ಅದು ಏನೋ ಅದೇನು ದೊಡ್ಡ ಮಹಾನ್ ಅಪರಾಧ ಅಲ್ಲ. ಆ್ಯಕ್ಚುಲಿ ಅವ್ರು ಮಾಡೋದು ಒಂಥರ ಒಳ್ಳೆಯ ಕೆಲಸನೇ. ಆದರೆ ಅವ್ರಿಗೆ ಬೇಕಾಗಿರೋದನ್ನು ತೊಗೊಂಡೋಗಿದ್ದಾರೆ, ಬೇಡದೇ ಇರೋದನ್ನು ಯಾವ ಚೆಂದ ಬಿಸಾಡಿದ್ದಾರೆ ನೋಡಿ. ಆ್ಯಕ್ಚುಲಿ ಇದು ಮುಳ್ಳು ಹೇಳ್ಬೇಕಂದ್ರೆ, ಈ ಮರ ಮುಳ್ಳು ನೀವು ನೋಡ್ತಾ ಇದ್ದೀರಲ್ಲ, ಇದೆಲ್ಲ ಮುಳ್ಳು. ಇದು ನಾನು ಬೇರೆ ಬರಿಗಾಲಲ್ಲಿ ಓಡಾಡೋದು ಜೊತೆ ಇಲ್ಲಿ ಒಂದು ಮುಳ್ಳು ತರದಾಕಿದ್ದಾರೆ, ಇನ್ನೊಂದು ಈ ಚೆಂದ ಮಾಡಿಟ್ಟಿದ್ದಾರೆ. ಇದು ತಾತಪ್ಪ ಆ್ಯಂಟಿ ಮಾಡಿರೋ ಕೆಲಸ. ಇಲ್ಲಿ ಕೂತ್ಕೋತಾರಲ್ಲ ದೊಡ್ಡ ದೊಡ್ಡ ವ್ಯಕ್ತಿಗಳು, ದನ ಮೇಯಿಸ್ಕೊಂಡು ದೊಡ್ಡ ಪಂಚೆ ಹಾಕ್ಕೊಂಡು ಚಡ್ಡಿ ತೋರಿಸ್ಕೊಂಡು ಅವ್ರಗಳ ಕೆಲಸ ಇದು. ಇಲ್ಲಿ ಮುಸ್ಲಿಮ್ಗಳು ಮತ್ತು ಹಿಂದೂಗಳು ಬರ್ತಾರೆ, ಹೆಚ್ಚಿಗೆ ಜನ ಬರೋದು ಮುಸ್ಲಿಮ್ಸ್. ಇಲ್ಲಿ ತೆಂಗಿನಕಾಯಿ ತಡ ಹೊಡಿಯೋದು, ಅಳುಮುಳು ಎಲ್ಲ ಕೆಲಸಗಳು ಮಾಡ್ತಾರಲ್ಲ, ಅದು ಇದು ಆ ಕೆಲಸಗಳು. ಎಲ್ಲಿ ಗಲೀಜು ಅವ್ರದ್ದು, ಇಲ್ಲಿ ಹೆವಿ ಕೂಳೆ ಅವ್ರದ್ದು. ಇದೆಲ್ಲ ಅವರೇ ಬಿಸಾಡಿರೋದು ಬ್ಯಾಗೆಲ್ಲ, ಆ ಬ್ಯಾಗೆಲ್ಲ ಅವರೇ ಬಿಸಾಡಿರೋದು. ಇದೆಲ್ಲ ಕುಡ್ಕರು ಬರೋದು, ಕುಡ್ಕುರ್ದು ಒಂದು ಕಾಟ. ಈ ಬಾಕ್ಸ್ ಈ ಗ್ಲಾಸ್ಗಳೆಲ್ಲ ಕುಡ್ಕರ್ದು. ಆ್ಯಕ್ಚುಲಿ ಇಲ್ಲಿ ನಾನು ಬಂದಾಗ ಅಂಥ ಕುಡುಕ್ರೇನು ಬರ್ತಿರ್ಲಿಲ್ಲ. ಇಲ್ಲಿ ಜನಗಳೇ ಅಷ್ಟೊಂದೇನು ಜನ ಬರೋಲ್ಲ. ಇಲ್ಲಿ ನಿರ್ಜನ ಪ್ರದೇಶ ಇದೆ ಆಲ್ಮೋಸ್ಟು. ಇಲ್ಲಿ ನಾನು ಬರೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಜನಗಳು ತುಂಬ ಬರೋಕ್ಕೆ ಸ್ಟಾರ್ಟ್ ಆದರು. ಎಲ್ಲ ಫೀಲ್ಡರ್ಸ್ ಆ್ಯಕ್ಚುಲಿ ಹೇಳ್ಬೇಕಾದ್ರೆ ಅವರೆಲ್ಲ ಹೊಡ್ಕೊಂಡು ಹೋಗ್ತಾನೆ. ಆ್ಯಕ್ಚುಲಿ ಇವನು ಹೊಡ್ಕೊಂಡು ಹೋಗೋದಕ್ಕೆ ಕಾಯ್ಕೊಂಡಿದ್ದ, ನಾನು ನಿಂತ್ಕೊಳ್ಳಿಲ್ಲ, ಮೊಬೈಲ್ ಆನ್ ಮಾಡ್ಕೊಂಡಿದ್ದೆ. K09 AB 243 ಒಂದು ಪಂಚೆ ಬಲೆ ಮುಚ್ಚು. ದೀಪ ನಮ್ಮ ಅಕ್ಕ ಇದ್ದಾಳೆ, ದೀಪ ಅಭಿ ಮತ್ತು ಅಭಿ ಮಂಡ್ಯ KA11. ದೀಪ ನಮ್ಮ ಅಕ್ಕ ನವಂಬರ್ ತಿಂಗಳಲ್ಲಿ ಹುಟ್ಟಿರೋದು. ಏನೋ ಐಡೆಂಟಿಟಿ ಕ್ರಿಯೇಟ್ ಮಾಡೋಕ್ಕೆ ಟ್ರೈ ಮಾಡ್ತಾಯಿದ್ದಾರೆ, ತಲೆ ಕೆಡಿಸ್ಕೊಳ್ಳೋದಕ್ಕಾಗೋದಿಲ್ಲ. ಜೊತೆಗೆ ದೀಪ ಅದು ದೀಪ ಜೊತೆಗೆ ಇಲ್ಲಿ ದಿ ಲೈಫ್ ಲೈನ್ ಮೆಡಿಕಲ್ ಸ್ಟೋರ್ ಇದು ರಮೇಶ್ದು, ಕಡ್ಕೊಳ್ಳೋ ರಮೇಶ್ದು ದಿ ಲೈಫ್ ಲೈನು. ಜೊತೆಗೆ ಇವರು ನಮ್ಮ ಪೂಜ್ಯ ಪಿತಾಶ್ರೀ ಪುಟ್ಟಸ್ವಾಮಿಯವರ ಬಾಲಂಬೂಜಿ. ಅದಕ್ಕೋಸ್ಕರ ಅದೆಲ್ಲ ಐಡೆಂಟಿಟಿ ಕ್ರಿಯೇಟ್ ಮಾಡ್ತಾಯಿರೋದು. ಏನಂದರೆ ಟಚ್ ಮಾಡಿದ್ದೇನಕ್ಕೆ, ಅವನು ಗುದ್ದಿದ್ದೇನಕ್ಕೆ ಅಂದರೆ ಇಲ್ಲಿಗೆ ಹೋಗು ಅಂತ. ಇಲ್ಲ ಮೆಡಿಕಲ್ ಸ್ಟೋರ್ ಹತ್ರ ಹೋಗಿ ರಮೇಶ್ ಹತ್ರ 20 ರೂಪಾಯಿ ಬಂದು ತೊಗೊಂಡು ತಿನ್ಬೇಕು ನಾನು ಅಷ್ಟೇ. ಅದು ಅಲ್ಲದೆ ಆ ಬೋಳಿ ಮಗ ಅಷ್ಟಿಷ್ಟ ಮಾತಾಡೋದು, ಹೆವಿ ಮಾತಾಡ್ತಾನೆ ಬೋಳಿ ಮಗ ಅಂತ. ಇಷ್ಟು ದಿವಸ ಕ್ಯಾಪ್ಚರ್ ಮಾಡಿಲ್ಲ, ಒಂದೇ ಒಂದು ದಿವಸ ಕ್ಯಾಪ್ಚರ್ ಮಾಡಿರೋದು, ನಾನು ರೆಕಾರ್ಡ್ ಮಾಡಿರೋದು. ಆಲ್ಮೋಸ್ಟ್ ಅಲ್ಲಷ್ಟೇ ಆಯ್ತಾಗೋದು ಹಬ್ಬ. ಆ್ಯಕ್ಚುಲಿ ಇಲ್ಲಿ ರೆಕಾರ್ಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ ಒಬ್ಬನು ತೋರಿಸೋದಕ್ಕೆ. ತಗೋದ ಅವನು. ಇಲ್ಲಿ ಹೋಗ್ತದಲ್ಲ ಬಿಡಿತಲ್ಲ, ಹೆರಿಟೇಜ್ ಹಿರಿಯ ನಾಗರಿಕ ಹೊಡ್ಕೊಂಡೋದು. ಆ್ಯಕ್ಚುಲಿ ಹತ್ತಿರಿಸ್ಕೊಂಡು ಬಿಟ್ಕೊಂಡೋದ. ಇವನು ಅದಕ್ಕೋಸ್ಕರನೇ ಬರ್ತಾ ಇರೋದು. HR 9670 ಅದು ಉಗಿದಿದ್ದು ಆ್ಯಕ್ಚುಲಿ ರೆಕಾರ್ಡ್ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ. ಈ ಪುರುಷ ಪುತ್ತ ಮನೆ ಒತ್ತರಿಸ್ಕೊಂಡು ಹೋಗಿದ್ದು. ಫ್ಯಾಷನ್ ಇದು ಸ್ಟೋರಿ ಇದೆ. ಫ್ಯಾಷನ್ ಅವ್ನು ಟಿ ಶರ್ಟ್ ಮೇಲೆ ಫ್ಯಾಷನ್ ಅಂತ ಬರೆದಿತ್ತು. ಮತ್ತು ಇದು ಯಮಹ ಗಾಡಿ ಯೂಸ್ ಮಾಡ್ತಾ ಇದ್ದಾರಲ್ವ, ಯಮಹ ಗಾಡಿ ಇದೆಯಲ್ಲ ಅದು. ಮತ್ತು ಯಮಹ ಗಾಡಿ ಮತ್ತು ಅವ್ನು ಟಿ ಶರ್ಟ್ ಮೇಲೆ ಇದ್ದಿದ್ದು ಫ್ಯಾಷನ್ ಎರಡೂ ಹಿಂದೆ. ಬಂದೂರಲ್ಲಿ ಒಂದು ಹುಡುಗ ಇದ್ದಾನೆ ರಾಮು ಅಂತ, ಅವನು ಮತ್ತು ನನ್ನ ಕ್ಲಾಸ್ಮೇಟ್ ಇದ್ದಾನೆ ಜಗ್ಗ ಅಂತ, ಜಗದೀಶ್ ಬಟ್ಟೆ ಅಂಗಡಿ ಇಟ್ಟಿದ್ದಾನೆ. ಸೊ ಅದಕ್ಕೂ ರಿಲೇಟೆಡ್ ಏನು ಸ್ಟೋರಿ ಅಂದರೆ, ಆ ಹುಡುಗ ಬಟ್ಟೆ ಕೊಡಿಸ್ತೀನಿ ಅಂತ ಹೇಳ್ಬಿಟ್ಟು ಬಟ್ಟೆ ಕೊಡಿಸ್ಲಿಲ್ಲ. ಬಟ್ಟೆ ಕೊಡಿಸ್ತೀನಿ ಅಂದರೆ ಏನೋ ಡ್ರಾಮಾಗಳಿದೆ. ನಾನು ಫಸ್ಟ್ ನನ್ನ ಬಟ್ಟೆ ಡಿಸೆಂಬರ್ 2022 ನನ್ನ ಬ್ಯಾಗ್ ಆಳೋಯ್ತಲ್ಲ,
ಅವಾಗ ಬಟ್ಟೆ ಕೊಡಿಸ್ತೀನಿ ನವೀನ, ನನಗೆ ಫೋನ್ ಮಾಡು ಅಂತ ಹೇಳ್ಬಿಟ್ಟು ಫೋನ್ ನಂಬರ್ ಕೊಟ್ಟ. ಸೊ ನಾನು ಫೋನ್ ಮಾಡ್ರೂ ರೆಸ್ಪಾಂಡ್ ಮಾಡ್ತಿರಲ್ಲ, ಬಟ್ಟೆ ಕೊಡಿಸ್ಲಿಲ್ಲ, ಎಳೆದಾಡ್ತಾ ಇದ್ದೆ, ಅತ್ತಿಂದಿತ್ತಾಗ ಎಳೆದಾಡ್ದೆ, ಕೊಡಿಸ್ಲೇ ಇಲ್ಲ, ಎಷ್ಟೊಂದು ದಿವಸನೇ ಆಯಿತು. ಆಮೇಲೆ ಜಗ್ನ ಹತ್ರ ಜಗ್ನ ಅಂಗಡಿಲಿ ಹೋಗಿ ತೊಗೊಂಡು ನಾನು ಕೊಡ್ತೀನಿ ಅಂತ ಹೇಳ್ದೆ. ಸೊ ನಾನು ಜಗ್ನ ಅಂಗಡಿಗೆ ಹೋದೆ, ಜಗ್ನಂಗಡಿಗೆ ಹೋದೆ. ಹೋಗ್ಬಿಟ್ಟು ರಾಮು ಹೇಳ್ದ, ನಾನು ಅವ್ನು ದುಡ್ಡು ಕೊಡ್ತಾನೆ, ನನಗೆ ಬಟ್ಟೆ ಬೇಕು ಅಂತ ಹೇಳ್ದೆ. ಅವನು ನನಗೆ ರಾಮು ಅನ್ನೋರು ಯಾರು ಗೊತ್ತೇ ಇಲ್ಲ ಅಂದ. ಆ್ಯಕ್ಚುಲಿ ರಾಮು ಓಡಿಸ್ತಾ ಇರೋ ವೆಹಿಕಲ್ಲು ಜಗ್ಗಂದೆ, ಅಂದರೆ ಫಸ್ಟ್ ಓನರ್ ಜಗ್ಗನ ಹತ್ರ ಸೆಕೆಂಡ್ ಹ್ಯಾಂಡ್ ಗಾಡಿ ರಾಮು ತೊಗೊಂಡಿರೋದು. ಸೊ ಇವನು ಜಗ್ಗ ಏನು ಹೇಳ್ತಾನೆ, ನನಗೆ ರಾಮು ಯಾರು ಗೊತ್ತೇ ಇಲ್ಲ ಅಂತ ಅವನು ಹೇಳ್ದ. ಫಸ್ಟ್ ಆಫ್ ಆಲ್ ಹೇಳ್ಬೇಕಂದ್ರೆ ಜಗ್ಗ ನನ್ನ ಕ್ಲಾಸ್ಮೇಟು, ನನಗೆ ರಾಮುಗಿಂತನೂ ಚೆನ್ನಾಗಿ ಪರಿಚಯ ಇರೋದು ಜಗದೀಶು, ಆದರೂ ಅವನನ್ನು ಬಟ್ಟೆ ಕೊಡಲಿಲ್ಲ. ಜೊತೆಗೆ ರಾಮು ಯಾರು ನನಗೆ ಗೊತ್ತೇ ಇಲ್ಲ ಅಂತ ಹೇಳ್ದ. ಸೊ ಅದ್ರ ಸ್ಟೋರಿ, ಅದ್ರ ಫ್ಯಾಷನ್, ಅದ್ರದ್ದು ಇಮೇಜ್ ಫಾರ್ಮುಲಾ ಎಲ್ಲಿ ತೋರಿಸಿದ್ದು ಅಂದರೆ, ನೀನು ಮುಂದಕ್ಕೆ ಹೋದರೆ ನೆಕ್ಸ್ಟ್ ಈಗ ಆಗುತ್ತೆ ಅಂತ, ನಿನಗೆ ಯಾರೂ ಸಹಾಯ ಮಾಡೋದಿಲ್ಲ, ಸಹಾಯ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಸ್ಕಿಪ್ ಆಗಿ ಹೋಗ್ತಾರೆ ಅನ್ನೋ ಆ್ಯಟಿಟ್ಯೂಡ್ ಇದು. ಅದಕ್ಕೆ ಒಂದು ಹಳ್ಳ ಹೊಡೆಸ್ಕೊಂಡು ಹೋಗ್ತಿರೋದು. ಇದು ದಿ ಲೈಫ್ ಲೈನ್ ಮೆಡಿಕಲ್ ಸ್ಟೋರ್ದು ಮತ್ತು ನಮ್ಮ ತಂದೆ ಪೂಜ್ಯ ಪಿತಾಶ್ರೀ ಅವರ ಇಮೇಜ್ ಫಾರ್ಮುಲಾ. ನಮ್ಮ ಪೂಜ್ಯ ಪಿತಾಶ್ರೀ ಇದ್ದಾರಲ್ಲ, ಅವ್ರದ್ದು ಅದೇ ಕತೆ. ಪ್ರಾಪರ್ಟಿ ದುಡ್ಡು ಕೊಡ್ತೀನಿ ಅಂದ್ಬಿಟ್ಟು ಸೈನ್ ತೊಗೊಂಡು ಪ್ರಾಪರ್ಟಿ ಎಲ್ಲ ಸೇಲ್ ಮಾಡಿಕೊಂಡು ಓಡೋದ್ರು, ಆದರೆ ದುಡ್ಡು ಕೊಡಲಿಲ್ಲ. ಸೇಮ್ ಅದೇ ಇದು. ಬರಲೇ ತಗ್ಸೋಕ್ಕೆ ನಿಂತಿದ್ದಿದ್ದು ಇವನು ಮುಂದೆ ಬರೋಕ್ಕೆ ನಿಂತಿದ್ದ, ಬಟ್ ನಾನು ಕ್ಯಾಮ್ರಾ ತೆಗೆದ ತಕ್ಷಣ ಅಲ್ಲ ನಿಂತ್ಕೊಬೇಡ. ಶಶಿಧರ ದೀಕ್ಷಿತ್ ಪಂಚ, ಇದು ರಾಜೇಶ ಊಟ ಕೊಡ್ತಾನಲ್ಲ NGO ರಾಜೇಶ, ಇದು ರಾಜಶೇಖರ, ನಮ್ಮ ಕಸಿನ್ ಬ್ರದರ್ ಇದ್ದಾನಲ್ಲ ರಾಜಶೇಖರ, ಅವನ ಬಾಲಂಗೊಚ್ಚಿ, ಅವರೆಲ್ಲ ಅವನ ಬಾಲಂಗೊಚ್ಚಿಗಳು. ಇದು ಆ್ಯಕ್ಚುಲಿ ಇವನು ಅದು ಆ್ಯಕ್ಚುಲಿ ಚಿದಂಬರ ಅಲ್ಲ, ಚಂದ್ರಮೌಳೇಶ್ವರ ದೇವಸ್ಥಾನ ಇದೆಯಲ್ಲ ಅದ್ರ ಕತೆ. ಚಂದ್ರಮೌಳೇಶ್ವರ ದೇವಸ್ಥಾನದ್ದು. ಯಾವ ಹುಡುಗಿ ಸರ್? ಇಷ್ಟೊತ್ತಂಗ ಯಾರು ಕೊಟ್ಕೊಂಡಿರ್ತಾರ ಸರ್? ದೇವಸ್ಥಾನ ತಾವು ಕೊಡ್ತಾರೆ ಕಣ, ಹೋಗಿ ಬರೋ ತಿರ್ಗಾಡ್ಕೊಂಡ ಇಷ್ಟೊತ್ತಂಗ ಇರಲ್ಲ ಬಿಡಿ, ಹೌದಾಗಿರುತ್ತೆ. ಲಾಸ್ಟ್ ಟೈಮ್ ನೀವು ಹೇಳಿದ್ರಿ ಅಂತ ಹೋದೆ, ಕ್ಯಾಬಿನ್ ಆಯ್ತು, ನನ್ನ ಪಕ್ಕದಲ್ಲಿದ್ದವನಿಗೆ ಸಿಕ್ತು, ನನಗೆ ಸಿಕ್ಕಲಿಲ್ಲ. ಪಕ್ಕದಲ್ಲಿದ್ದವನಿಗೆ ಕೊಟ್ಟರು. ನಮಗೆ ಮುಂದುಗಡೆ ಪಂಕ್ತಿಯವ್ರಿಗೆಲ್ಲ ತುಂಬಿ ಕೈಯಲ್ಲಿ ಎತ್ತಿ ಹಾಕಿದ್ರು, ನಮಗೆ ಒಂದೇ ಒಂದು ಪೀಸು ಸಿಕ್ಕಿಲ್ಲ. ಬೇಡ ಬಿಡಿ, ನಾನು ಫುಡ್ಡಿ, ಆದರೆ ತಿನ್ನೋಕ್ಕೋಸ್ಕರ ಬದುಕೋಕ್ಕೋಸ್ಕರ ತಿಂತೀನಿ. ಈಗಲೂ ಹೊರಟೆ, ಅಲ್ಲಿ ಲಿಫ್ಟ್ ಸಿಕ್ಕಲಿಲ್ಲ, ಅದಕ್ಕೆ ವಾಪಸ್ ಬಂದೆ. ಅಲ್ಲಿವರೆಗೆ ಹೋಗಿದ್ದೆ, ಲಿಫ್ಟ್ ಸಿಕ್ಕಲಿಲ್ಲ, ಅದಕ್ಕೆ ವಾಪಸ್ ಬಂದೆ. ನಾನು ನಂಜನಗೂಡು ಕಡೆ ಹೋಗ್ತೀನಿ ಕಣ. ಹಾಂ, ಒಂದು ಊಟ ಅದೇ ಅಂತ. ಸರಿ ಸರ್, ಹೋಗಿ ಬನ್ನಿ. ನಾನು ನಂಜನಗೂಡು ಕಡೆ ಒಂದು ಊಟ ಅದೇ, ಹಾಂ, ಸಾಯಂಕಾಲ ಊಟ ಮಾಡ್ಕೊಂಡು ಆ ಕಡೆಯಿಂದ ಬರೋದು ಅಂತ. ಸರಿ ಸರ್, ಮಾಡ್ಕೊಬನ್ನಿ. ದಸರಾ ನೋಡಿದೆ, ನಾವು ದಸರಾ ಗೀಸರ ಎತ್ತೋದಿಲ್ಲ ಸರ್, ನಾವೇನು ಚಿಕ್ಕ ದಸರಾ ಇನ್ನೆಲ್ಲ ಟೈಮ್ ಪಾಸ್ ಮಾಡಿದ್ರೆ ನೆನ್ನೆಲ್ಲ ಸರ್, ನೆನ್ನೆಲ್ಲ ಇನ್ನೆಲ್ಲ ಟೈಮ್ ಪಾಸ್ ಮಾಡಿದ್ರೆ ಇದು ಪಾರ್ಕಲ್ಲಿ ಏನು ಗೇಟ್ ಸುತ್ತಾಗಲ್ಲ, ದಸರಾ ಅಂತ ನೋಡ್ರಿ. ಅಯ್ಯೋ, ಏನು ಮಾಡೋದ, ದಸರಾ ನೋಡೋಕೆ ಬಂದವರೆಲ್ಲ ಪಾರ್ಕಲ್ಲೇ ಬಿದ್ದು ಒದ್ದಾಡ್ತಾ ಇದ್ರಲ್ಲ. ನಮ್ಗೆ ಊಟ ಪಾರ್ಕಲ್ಲೇ ಸಿಕ್ತು ನೆನ್ನೆ. ಸೊ ಊಟ ಮಾಡ್ಕೊಂಡು ಅಲ್ಲೇ ಒಂದೇ ಬಾತು, ಬೆಳಿಗ್ಗೆ ಮಾಡಿದ ಬಾತು, ಬೆಳಿಗ್ಗೆ ಸಾಯಂಕಾಲ 3, ಬೆಳಿಗ್ಗೆ ಮಧ್ಯಾಹ್ನ ಸಾಯಂಕಾಲ 3 ಟೈಮು ಕೊಟ್ಟರು. 3 ಟೈಮು ಅದೇ ಬಾತು ತಿಕ್ಕೊಂಡು ಅಲ್ಲೇ ಕೂತಿದ್ದೆ. ಒಂದೊಂದು ಪ್ಲೇಟ್ ತಿಂದೆ ಅಷ್ಟೇ, ತಿನ್ಕೊಂಡು ಸುಮ್ಮನಾದೆ. ಎಲ್ಲಿ ಓಡಾಡ್ತಿರ್ಲಿಲ್ವಲ್ಲ, ಸಾಕಾಯ್ತು, ತಿನ್ಕೊಂಡು ಸುಮ್ಮನಾಗೋದು. ಅದಕ್ಕೆ ಎಲ್ಲಿ ಓಡಾಡೋಕ್ಕೆ ಹೋಗಲಿಲ್ಲ. ಎಲ್ಲರೂ ಓಡಾಡೋದೇ ಊಟ ಮಾಡಬೇಕು ಅನಿಸುತ್ತೆ, ಊಟ ಮಾಡಬೇಕಾಗಿ ಬರುತ್ತೆ, ಅದಕ್ಕೆ ಓಡಾಡೋಕ್ಕೂ ಹೋಗಲಿಲ್ಲ. ದಸರಾ ಒಳಗಡೆ ಹೋಗೋದು, ಸೊ ಒತ್ತರಿಸಾಡೋದು, ಅದು ಇದು ಮಾಡೋದು. ನಮ್ಮ ಹತ್ರ ಇರೋ ಮೊಬೈಲ್ ನಾವು ಸೇಫ್ ಆಗಿದ್ರು, ನಮ್ಮ ಹತ್ರ ಇರೋ ಮೊಬೈಲ್ ತಪ್ಪಿ ಎಗ್ರಿಸೇಬಿಟ್ರು ಅಂತ ಇಟ್ಕೊಳ್ಳಪ್ಪ, ಗ್ರಾಚಾರ ಹಾಕಿದ್ದು. ಇದ್ದಿದ್ದು ಕಳ್ಕೊಂಡೆ, ಏನೋ ಬೊಮ್ಮ ಅಂತ ಮಾತಾಯ್ತಲ್ಲ, ಹಂಗೆ ಆಗೋಯ್ತಿಲ್ಲ. ಅದಕ್ಕೆ ಬೇಡ ಅಂತ ವಾಪಸ್ ಬಂದು ಹೋಗಲೇ ಇಲ್ಲ. ಹೋಗಿ ಮೊದಲೇ ಒಡೆಯರ್ ಫ್ಯಾಮಿಲಿಗೆ ನಮ್ಮ ಕಂಡ್ರೆ ಸಿಕ್ಕಾಪಟ್ಟೆ ಪ್ರೀತಿ ವಾತ್ಸಲ್ಯ, ಹೀಗಾಗಿ ಹೋಗಲಿಲ್ಲ. ಗುಂಡೆ ಗಟ್ಟಿಗಿದೆ ಅಂತ ಬಂಡೆ ಗುಡಿಯೋಕ್ಕೆ ಹೋಗಬಾರ್ದು, ಇನ್ನೂ ಸಮಯ ಬಂದಿಲ್ಲ, ವೆಯ್ಟ್ ಮಾಡೋದು. ಬಂದೂರ್ಗೆ ಹೋಗೋಣ ಅಂದ್ಕೊಂಡೆ, ಇದಾಗಲಿಲ್ಲ, ಲಿಫ್ಟ್ ಸ್ನಾನ ಮಾಡೋಕ್ಕಾಗಲಿಲ್ಲ. ಏನಿಲ್ಲ ಸರ್, ದಸರಾ ಎಂಥದ್ದಿಲ್ಲ ನಮ್ಮದು. ಸರಿ, ದಸರಾ ಲೈಟಿಂಗ್ ಮಾಡೋಕ್ಕೂ ಹೋಗಿಲ್ಲ, ಓಡಾಡೋದ್ರಲ್ಲಿ ನೋಡಿದ್ದಷ್ಟೇ.
ಬಂದೂರಿಗೆ ಹೋಗ್ಬಿಟ್ಟಿದ್ರೆ ಅವತ್ತು ಏನೋ ಒಂದು ಕತೆ ಆಗಿರೋದು. ಬಂದೂರಿಗೆ ಹೋಗಕ್ಕೆ ಬಿಟ್ಟಿಲ್ಲ ಬಟ್ ಹಾಂ ಬಂದೂರಿಗೆ ಹೋಗಿದ್ರೆ ಏನೋ ಒಂದು ಕತೆ ಆಗಿರ್ತಿತ್ತು ಇವತ್ತು. ಹಾಂ ಹೋಗೋಕ್ಕೆ ಆಗಲಿಲ್ಲ. ಹೋಗಿ ಕಟ್ಟಿರಲಿಲ್ವಾ? ಅವನು ಟೀ ಕೊಟ್ಟ ಮೇಲೆ ಸಿಕ್ಕಾಪಟ್ಟೆ ಟಯರ್ಡ್ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಶುಗರ್ ಲೆವೆಲ್ ಎಷ್ಟು ಕಮ್ಮಿ ಆಗಿದೆ? ಏನು ಸರ್ ಅದು? ಥ್ಯಾಂಕ್ ಯು ಅಕ್ಕ ಕೊಡಿ. ಸ್ವೀಟ್ ಏನೋ ಚೆನ್ನಾಗಿ ತಿಂತೀನಿ ನಾನು. ಆ್ಯಕ್ಚುಲಿ ನನ್ನ ಬರ್ಡೇ. ಭುಜ ನೋವಿಗೆ ಅವನು ಔಷಧಿಗಳು ತೊಗೊಳ್ತಿರೋದು. ಯಾರಿಗೆ ನಾನು ಪ್ರಾಕ್ಟೀಸ್ ಮಾಡಿದ್ರೆ ನನಗೆ ಭುಜ ನೋವು ಬರುತ್ತೆ ಬೇಗ ಬಹುಶಃ. ಏನಂದರೆ ಪ್ರಾಕ್ಟೀಸ್ ಮಾಡ್ತಾ ಇರಲಿ ಅಂತ ಇನ್ನು 2 ದಿವಸದಿಂದ ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ನಾನು. ಅಂದರೆ ದೊಡ್ಡನೇ ವರ್ಷ ಪ್ರಾಕ್ಟೀಸ್ ಇದು. ಸೊ ನಾನು ಪ್ರಾಕ್ಟೀಸ್ ನಿಲ್ಸೋಕ್ಕೋಸ್ಕರ ಏನೋ ಜಾಯಿಂಟ್ ಪೇನ್ ಸ್ಟಾರ್ಟ್ ಮಾಡ್ತಾರೆ ಅಂದ್ಕೊಳ್ತೀನಿ. ಅಂದರೆ ಊಟ ಫುಡ್ ಅಡಲ್ಟ್ರೇಷನ್ ಫಾರ್ಮುಲಾದಲ್ಲಿ ಜಾಯಿಂಟ್ ಪೇನ್ ಆಗೋ ಥರ ಮಾಡ್ತಾರೆ. ಪ್ರಾಕ್ಟೀಸ್ ನಿಲ್ಸೋಕ್ಕೋಸ್ಕರ ಏನೋ ಸ್ಕೆಚ್ ನಡೀತಾ ಇದೆ. ಅದಕ್ಕೆ ಟ್ರೀಟ್ಮೆಂಟ್ ಸಿಗೋದಿಲ್ಲ ಅನ್ನೋದು ಅರ್ಥ. ಇದು ರೂಪನ್ ಮಗ ಬಾಲಗುಚ್ಚಿ ಜಿವಿಡ್ ಅವರು. K09 JV 225. ಸರ್ ಬಿಸಿನೆಸ್ಸೇ ಇಲ್ಲ. ನಾವು ನಿನ್ನಾಗೆ ತಿರುಗಾಡ್ಕೊಂಡಿರೋದ ಅನ್ಸುತ್ತಾ? ಸರ್ ನಾನು ಕೆಲಸ ಮಾಡ್ತಾಯಿದ್ದೀನಿ ಸರ್, ತಿರುಗಾಡ್ತಾ ಇಲ್ಲ. ಏನು ಕೆಲಸ ಮಾಡ್ತಿದ್ಯಾ? ಸಿವೋಡಿ ಕೆಲಸ ಮಾಡ್ತಾ ಇದೆಯಾ? COD ಅಲ್ಲ, ಬ್ರೌನಿಶ್. ಆ್ಯಕ್ಚುಲಿ ಬ್ರೌನ್ ಟಿವಿ ಅಂತ ಒಂದು ಚಾನಲ್ ಓಪನ್ ಮಾಡೋಕ್ಕೆ ಹೊರಬ ಟಿ ವಿ ಕ್ಲಿಪ್ ಆಗಿ ಅಂತ ವರ್ಕ್ ಮಾಡ್ತಾ ಇದೆ. ಅದು ಯಾಕೋ ನಂಬರ್ 9 ಸಿಕ್ಕಾಪಟ್ಟೆ ತೊಂದರೆ ಕೊಡ್ತಾ ಇದೆ. ಅದಕ್ಕೋಸ್ಕರ ಬ್ರೌನ್ ಅನ್ನೋ ಹೆಸರಲ್ಲಿ ಮಾಡ್ತಾಯಿದ್ದೀನಿ. ಈಗ ರೀನೇಮ್ ಮಾಡಿ ಮಾಡ್ತಾಯಿದ್ದೀನಿ. ಕೇರಳ ಟೂರಿಸಂ ಬರ್ತಾರೆ ಅಲ್ಲಿಂದ ಇಲ್ಲಿಂದ ಕೇರಳದಿಂದ ಕರ್ನಾಟಕ ಅದರಿಂದ ಏನು ಎಲ್ಲಿದ್ರು ಹೋಗ್ಲಿ ಬಂದು ತಗೊಳ್ಳ. ಅವನ್ನೆಲ್ಲ ಇಲ್ಲ ಕಣ, ಬೇರೆ ಯಾರು ಇದ್ದಾರೆ ಹೋಗ್ಲಿ ಕೇಳೋಗು ನೋಡೋದ ಏನೋ ಯಾವುದೋ ಟ್ರಕ್ಕಿಂಗ್ ನೋಡ್ಕೊಟ್ಟಿದ್ದೀನಿ. ಅಂದರೆ ಬೆಳ್ಕೊಡಿ ಗುರುಗಳೇ ಕೇರಳ ಸರ್ ಬನ್ನಿ. ಸರ್ 20 ರೂಪಾಯಿಗೆ ಬಂದಬೇಕು ರಮೇಶ್ ಅವರು. ಕೊಡ್ಬೇಡ ಅಂದ್ರ ಹಾಂ ಹೇಳಾಗಂಡ ನಾ ಮಿಕ್ಸರ್ ಬೇಡಿ ಕೊಡ್ಬೇಡ ಅಂತ ಹೇಳಿದ್ರು ಅಂತ ಯಾವಾಗ ಹೇಳುತ್ತಂತಂದ್ರೆ ಏನೋ ಹಂಗಂದಪ್ಪ. ಹೇಳಿದಾಗ
ಲೈಟ್ ಆನ್ ಲೈಟ್ ಇರೋದು K09JZ3607 ಪ್ರಕಾಶ್ ಅದು. ಅಂದರೆ ಈಗ ನಾನು ಮೈಸೂರಿಗೆ ಹೋಗ್ತೀನಲ್ವಾ, ಮೈಸೂರಿಗೆ ಹೋಗ್ಬೇಕಾದ್ರೆ ಹೆಡ್ಲೈಟ್ ಬಿಡ್ತೀವಿ ಅಂತ ನಂಬರ್ 1 ಕ್ಲೈಮ್ ಮಾಡಿರೋದು ಅವನು ಪ್ರಕಾಶ್. ಪುರುಷೋತ್ತಮ ಲೈಟ್ ಆನ್ ಮಾಡ್ಕೊಂಡು ಕೊಟ್ಟಿರೋದು ಗಾಡಿ. ಸರ್ ಕೆಲಸಗಳು ಸದ್ಯಕ್ಕೆ ಕೆಲಸ ಬೇಡ, ಕೆಲಸ ನಾನೇ ಹುಡುಕೊಂತೀನಿ, ನಾನೇ ಕೆಲಸ ಹುಡುಕೊಂತೀನಿ ಬೇಡ. ಏನಲ್ಲ 2 ವರ್ಷದಿಂದ ಕೆಲಸ ಹುಡುಕೋದ್ರಲ್ಲೇ ಇದ್ದೀನಿ ಸರ್. ಒಂದು 50,000 ರೂಪಾಯಿ ಸಂಬಳ ಕೊಡ್ತೀನಿ ಸರ್, ಹೋಯ್ತೀನಿ. ನಾನು ಅವತ್ತು ಹೇಳಿದ ಮತ್ತೆ ಇವತ್ತು ಹೇಳ್ತಾ ಇರೋದು, ಒಂದು 50,000 ರೂಪಾಯಿ ಸಂಬಳ ಕೊಡ್ತೀವಿ ಹೋಯ್ತೀನಿ. 50,000 ಇಂಜಿನಿಯರಿಂಗ್ ಮಾಡಿರೋರಿಗೆ ಕೊಡ್ತಿಲ್ವಲ್ಲ? ಬೇಡ ಬಿಡಿ ಸರ್, ಇಂಜಿನಿಯರಿಂಗ್ ಮಾಡಿದ್ರೆ 50,000 ರೂಪಾಯಿ ಸಂಪಾದನೆ ಮಾಡಿ ತೋರಿಸ್ತೀನಿ ನಾನೇ. ಸೌಂಡ್ ಕೇಳಿಸ್ಕೋಗ್ರು ಸಾಕು. ಕನ್ನಡದಲ್ಲಿ ಒಂದು ಗಾದೆ ಇದೆ, ಎಂದೂ ಕಾಣದೆ ಹಬ್ಬ ಮಾಡಿ ಎಂದೂ ಕಾಣದೆ ಆರಂಭ ಮಾಡಿ ಒಂದು ಇಲ್ದಂಗೆ ಆಯ್ಕೊಂಡು ಅಂತ. ಅಂದರೆ ಫಸ್ಟ್ ಟೈಮ್ ಅಗ್ರಿಕಲ್ಚರಿಂಗ್ ಮಾಡಿ ವ್ಯವಸಾಯ ಮಾಡಿ ಒಂದೇ ಒಂದು ಭತ್ತ ಬೆಳೆದೊಂದು ಫಾರ್ ಎಕ್ಸಾಂಪಲ್ ಒಂದು ಚೂರು ಬಿಡದೆ ಎಲ್ಲ ಎತ್ಕೊಬೇಕಂತ. ಆ ಥರ ನೋಡಿ ಕಾರು ಇಟ್ಕೋಬಾರ್ದು, ರೆಡ್ ಕಲರ್ ಕಾರು ಇಲ್ಲಿ ಇಟ್ಬಾರ್ದಲ್ಲಿ ಇಲ್ಲವೇ ಇಟ್ಟುಕೊಂಡಿರಿ. ಅದ್ಯಾವ ದೇವಸ್ಥಾನ ವೈಟ್ ಕಲರ್ ಕಾರು ಸಿಗರೇಟ್ ಆರ್ಗನೈಸ್ ಇದು ಬೇಕಂತ KA09MF5737 ನಿಲ್ಲಿಸಿರೋದು. 2 ವರ್ಷ ಸುಮ್ಮನೆ ನಿಲ್ಲಿಸ್ಕೊಂಡು ಅವ್ರಿಗೆ ಸ್ವಂತ ಜಾಗನ ಅದು. ಬೇಸಿಕಲಿ ಟ್ರಾಫಿಕ್ ಇಲ್ಲ ಗಿಫಿಕ್ ಇಲ್ಲ ಅವರು, ಇವ್ರುಗಳೇ ಕ್ರಿಯೇಟ್ ಮಾಡೋದು ಸುಮ್ಮನೆ ಕಷ್ಟ ಜಿಮ್ಮಿದೆ. ಮಾತಾಡ್ತಾರೆ ಅಷ್ಟಿಷ್ಟು ಮಾತಾಡಲ್ಲ ಗುರುಗಯ್ಯ ಈ ಸಿಗ್ನಲಲ್ಲಿ. ನಾನು ಇಲ್ಲಿ ಆ್ಯಕ್ಚುಲಿ ಇಲ್ಲಿವರೆಗೂ ಬಂದು ಯಾಕೆ ಗೊತ್ತಾ ಕವರ್ ಮಾಡ್ತಾ ಇರೋದು, ವೀಡಿಯೋ ಕವರ್ ಮಾಡ್ತಾ ಇರೋದು, ಸುಮ್ಮನೆ ಬಡ ಅಂತ ಮಾತಾಡ್ತಾರಲ್ಲ, ಅದು ಅವಶ್ಯಕತೆ ಇದೆಯಾ ಅಂತ ನೋಡೋದಕ್ಕೋಸ್ಕರ. ಸುಬ್ದೇವರು ನಾಯಿಗಳು ಕೈ ನಿಜ ಹೇಳ್ಬೇಕಾದ್ರೆ ಏನು ಇಲ್ಲಿ ಸೌಂಡ್ ಮಾಡೋ ಅವಶ್ಯಕತೆನೇ ಇಲ್ಲ, ಸೌಂಡ್ ಮಾಡೋ ಅವಶ್ಯಕತೆನೇ ಇಲ್ಲ. ಸುಮ್ಮನೆ ಬೈಕ್ ಹಾಕೊಂಡು ಸಾಯ್ತಾರೆ. ಹೋದ ವರ್ಷವೂ ಸಾಯ್ತಾ ಇದ್ದೀವಿ ಈ ಥರ, ಈ ವರ್ಷವೂ ಸಾಯ್ತಾ ಇದ್ದಾರೆ.
ಕಾಮನಾಗಿ ನೋಟಿಸ್ ಮಾಡ್ಬೋದಾಗಂಥದ್ದು ಏನು ಗೊತ್ತಾ, ಎರಡು ಜಾಗಗಳಿಂದ ಜನಗಳನ್ನ ಬಿಡ್ತಾರೆ. ಫಾರ್ ಎಕ್ಸಾಂಪಲ್ ನಂಜನಗೂಡು ಕಡೆಯಿಂದ ರೇಸ್ ಕೋರ್ಸಿಂದ ಬರುತ್ತಲ್ಲ ರೋಡದು, ರೇಸ್ ಕೋರ್ಸಿಂದ ಬರ್ತಲ್ಲ ರೋಡು, ರೇಸ್ ಕೋರ್ಸಿಂದ ಬರ್ತಿರೋ ಜನಗಳನ್ನೂ ಬಿಟ್ಬಿಡ್ತಾರೆ. ಈ ಕಡೆ ಕಮಿಷನರ್ ಆಫೀಸ್ ಕಡೆಯಿಂದ ಬರ್ತಾ ಇದೆಯಲ್ಲ ಅವ್ರನ್ನೂ ಬಿಟ್ಬಿಡ್ತಾರೆ. ಈ ಕಡೆ ಬರೋರನ್ನು ಬಿಟ್ಬಿಡ್ತಾರೆ. ಎಲ್ಲ ಕಡೆಯಿಂದ ಬರೋರನ್ನು 3 ದಾರಿಯಲ್ಲಿ ಬರ್ತಿರೋ ಜನರನ್ನ ಬಿಟ್ಬಿಡ್ತಾರೆ. ಬಾ 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 ಅಂತ ಅರ್ಚಾಡ್ತಾರೆ. ಒಬ್ಬೊಬ್ಬರನ್ನ ಒಂದು ಸರಿ ಬಿಡೋಕ್ಕಾಗಲ್ವಾ? 3 ಜನನ ಒಟ್ಟಿಗೆ ಬಿಡೋದಾದರೆ ಇವ್ರು ಯಾಕೆ ಇಲ್ಲಿ ಮಧ್ಯೆ ನಿಂತ್ಕೊಂಡು ಬೈಕ್ ಇಟ್ಕೊಂಡು ಬಾಯ್ಬಿಟ್ಕೊಂತ ಇರೋದು? ಸಿಟಿ ಪೊಲೀಸ್ ಅವಶ್ಯಕತೆನೇ ಇಲ್ಲ ಅಲ್ವಾ ಇಲ್ಲಿ? 3 ದಾರಿಗಳಿಂದ ಜನನ ಬಿಡೋದಾದರೆ ಸಿಟಿ ಪೊಲೀಸ್ ಯಾಕೆ ಬೇಕಿಲ್ಲಿ? ಕೊಯ್ಟ್ ಕಬಡ್ಡಿಯಲ್ಲಿ ವಿಡಿಯೋ ನೋಟಿಸ್ ಮಾಡೋದು, 2 ಕಡೆಯಿಂದ ಗಾಡಿ ಬಿಟ್ಟೈತೆ. ಈಗ ಬಿಲ್ ನೋಡಿ ಗ್ರೀನ್ ಫಾರ್ಮುಲಾ ಕಮಿಷನರ್ ಆಫೀಸ್ ಕಡೆಯಿಂದ ಬರ್ತಾರೆ ಬೈಕಲ್ಲಿ ಬರ್ತಾರೆ. ಓಕೆ ಡನ್. ರೇಸ್ ಕೋರ್ಸ್ ಕಡೆಯಿಂದ ಬೈಕಲ್ಲಿ ಬರ್ತಾರೆ ಗಾಡಿ ಗೋಂಡ್ ಆ್ಯಕ್ಟಿವ್ ಬ್ಲ್ಯಾಕ್ ಕಲರ್ದು. ಈ ಕಡೆಯಿಂದಲೂ ಗಾಡಿ ಹೋಗ್ತಾರೆ. ಹೌದಾ? ಇಲ್ಲಿರೋದು 3 ರೋಡು, 4ನೇ ರೋಡು ಒನ್ ವೇ, ಅದು ಆರ್ಗೇಟ್ಗೆ ಹೋಗುತ್ತೆ. ಇಲ್ಲಿರೋದು 3 ರೋಡು. ಇರೋದೇ 3 ರೋಡು. 3 ರೋಡಿಂದಲೂ ವೆಹಿಕಲ್ಗಳು ಬರ್ತಾ ಇದ್ದಾವೆ, 3 ರೋಡಿಂದಲೂ ವೆಹಿಕಲ್ ಬಿಡ್ತಾ ಇದ್ದಾರೆ. ಹಾಗಂದಮೇಲೆ ಪೊಲೀಸ್ ಅವಶ್ಯಕತೆ ಇಲ್ಲ ಇದೆಯಾ? ಪೊಲೀಸ್ ಅವಶ್ಯಕತೆನೇ ಇಲ್ಲ, ನಿಂತ್ಕೊಂಡು ಮಾಡ್ಬಿಡ್ಕೊಂತಾರೆ. ಅಷ್ಟೊತ್ತಿಂದ ವೆಹಿಕಲ್ ಯಾವುದೇ ತೆಗೆದೇ ಇಲ್ಲ, ಅವ್ರು ನಿಲ್ಲಿಸ್ಕೊಂಡು ಕೆಲಸ ಇಲ್ಲ. ಎಲ್ಲೋಡಿ ಈ ಕಡೆ ಬರ್ರಿ ಅಂತಾನೆ ಇವನು ಕರ್ಕೊಂಡು ಬರ್ಬೇಕಾಗಿದೆ. ನೋಡಿ ರೇಸ್ ಕೋರ್ಸ್ ಕಡೆಯಿಂದನೂ ವೆಹಿಕಲ್ ಬರ್ತಾ ಇದೆ, ಕಮಿಷನರ್ ಆಫೀಸ್ ಕಡೆಯಿಂದ ಬರುತ್ತೆ. ಫಿಯಟ್ ಮತ್ತು ಫಿಯಟ್ ಈ ಕಡೆಯಿಂದ ರೈಟ್ ಹ್ಯಾಂಡ್, ನನ್ನ ರೈಟ್ ಹ್ಯಾಂಡ್ ಸೈಡಿಂದ ಬಂದಿದ್ದು ಈ ಸ್ಕೂಟರ್ಗಳೆಲ್ಲ ನನ್ನ ಲೆಫ್ಟ್ ಹ್ಯಾಂಡ್ ಸೈಡ್ ರೇಸ್ ಕೋರ್ಸಿಂದನೂ ಬರ್ತಾ ಇದೆ, ಕಮಿಷನರ್ ಆಫೀಸ್ ಕಡೆಯಿಂದನೂ ಬರ್ತಾ ಇದೆ. ಆ್ಯಕ್ಚುಲಿ ಅಲ್ಲಿ ಕಮಿಷನರ್ ಆಫೀಸ್ ಕಡೆ ಇನ್ನೋವು ಬಂತು ಯಮಹ ಗಾಡಿ ಅನ್ನೋದು ಜುಪಿಟರ್ ಸ್ಕೂಟರ್ ಅಲ್ಲಿ ಟಿ ವಿ ಎಸ್ ವಿಕೆಟ್ ರೈಡರ್ ಸಾಲ ಬರ್ತಲ್ಲ ಈ ಕಡೆಯಿಂದ ಬರ್ತಾ ಇದೆ, 2 ಕಡೆಯಿಂದ ಬರ್ತಾ ಇದೆ, ಈ ಕಡೆಯಿಂದ ಬರ್ತಾ ಇರೋ 3 ರೋಡ್ಗಳು ಇಲ್ಲಿ ಇರೋದು 4 ರೋಡ್ ಇಲ್ಲಿ. ಅದರಲ್ಲಿ ಒಂದು ಒನ್ ವೇ ಲೋಕರಾಜನ್ ರಸ್ತೆ ಒನ್ ವೇ ಆಯಿತಾ. 3 ರಸ್ತೆಯಿಂದ ಬೈಕಲ್ಲಿ ಬರ್ತಾರೆ, 3 ರಸ್ತೆಯಿಂದ ಬರ್ತಿರೋರು ಈಸಿಯಾಗಿ ಬರ್ತಾವ್ರೆ, ಆಸ್ಪಾಟ್ಗೆ ಬರ್ತಾವ್ರೆ. ಈಗ ಮುಂದೆ ಅಂತ ಮನೆ ಅಂತ ಇದೆ. ಇಲ್ಲಿ ಪೊಲೀಸ್ ಅವಶ್ಯಕತೆಯೇ ಇಲ್ಲ, ಪೊಲೀಸವ್ರು ಕೆಲಸನೇ ಮಾಡ್ತಾಯಿಲ್ಲ, ಮಾತಾಡ್ತಾರೆ. ಓಕೆ, ಅದು ಫ್ರೀ ಲೆಫ್ಟ್ ಅಂತ ಈ ಕಡೆ ಅದು ಫ್ರೀ ಲೆಫ್ಟ್ ಹೋಗ್ಬಿಟ್ಟು ಇದು ಫ್ರೀ ಲೆಫ್ಟ್ ಅಲ್ಲ, ಇದು ಇವ್ರು ಹೋಗ್ತಾರೆ ಅಲ್ಲಿ ಸ್ಟ್ರೈಟ್ ಹೋಗ್ತಾರೆ. ಆ ಕಡೆ ವೆಹಿಕಲ್ ನಿಂತ್ಕೊಂಡಿರೋದು ಟ್ರಾಫಿಕ್ ಜಾಮ್ ಯೂಸ್ ನಿಲ್ಸಿರೋದಲ್ಲ, ಅದು ಅಲ್ಲಿಂದ ಟ್ರಾಫಿಕ್
ಫೋನ್ ಮಾಡಿ ಫೋನ್ ಇಡೋದು ಇಷ್ಟ ಅವ್ರಿಗೆ ಮದುವೆ ಇಷ್ಟ ಅವ್ರಿಗೆ ಫೋನ್ ಮಾತಾಡ್ತಾನೆ ಬರೀ ಈ ಕಡೆ ಬರೀ ಈ ಕಡೆ ಬರೀ ಮಳೆ ಬಂದ್ರೆ ಚಂಪಟ ಬರೀ ಈ ಕಡೆ ಹೀರೋ ಮೇಡಮ್ ಬಂದ್ರೆ ಭಾರತ ಬೇಡ ಅದು ಮಳೆಗಾಲ ಬಂದ ನರಸಿಂಹರ ಗುಡ್ಡಿ ಮನೆ ಬರೀ ಬರೀ ಕಡೆ ಮಳೆಯಲ್ಲಿ ಮೇಲೆ ಬರೀ ಬರೀ ಈ ಕಡೆ ಬರೀ ಬರೀ ಈ ಕಡೆ ಬರೀ ಸಿಟಿ ಮಧೇಪುರ ಅಂತ ಯಾಕೆ ಹೇಳಿದ್ದು ಗೊತ್ತಾ? ಆಟ ಹಳ್ಳಿ ಬಂದಿರೋ ಸಿಟಿ ಮಧೇಪುರ ಅಂತ ಯಾಕೆ ಹೇಳಿದ್ರು, ರಾಜಶೇಖರ ಇದ್ದಾನಲ್ಲ ಅವನು ಅದೇ ಆಟ ಆಟ ತೆಗಿಬೇಕಲ್ಲಿ ಮುಂದೆ ಮುಂದೆ ಬರೀ ಆಟ ಅವರೇ ಬರೀ ಮನೆಯಲ್ಲಿ ಬರೋ ನರಸಿಂಹರ ಬರೀ ಕಡೆ ಚಪ್ಪಟ ರಾಮನಗರ ಕನಕಪುರ ಮನೆಯಲ್ಲಿ ಬಂದ್ರೆ ಬರೀ ಬರೀ ಕಡೆ ಬಡಗ ಮಳೆ ಬಿಟ್ಟು ಅದವರು ಉದಯ